ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್. ಇವತ್ತು ಆಲ್ರೆಡಿ ನಾವು ಒಂದು ಪಾಮ್ ಡೇಲಿಯ ಲಾಸ್ಟ್ ಒಂದು 2 years ಬ್ಯಾಕ್ ಮಾಡಿದ್ವಿ ವಿಡಿಯೋ. ಅದು ತುಂಬಾ ಜನ ತುಂಬಾ ಇಷ್ಟಪಟ್ಟು ಕೇಳ್ತಿದ್ರು. ಸೊ ಇನ್ನೊಂದು ಪಾಮ್ ಡೇಲಿಯ ತೋಟಕ್ಕೆ ಬಂದಿದೀವಿ ಇವತ್ತು 2 years ಆದ್ಮೇಲೆ. ತುಂಬಾ ಒಂದು ಬ್ಲೂಮಿಂಗ್ ಎಲ್ಲ ಸಖತ್ತಾಗಿದೆ. ಆಲ್ರೆಡಿ ನೆನ್ನೆ ಕಟ್ ಮಾಡಿದಾರಂತೆ ಇದೆಲ್ಲ ಫ್ಲವರ್ಸ್, ಮತ್ತೆ ನಾಳೆ ಕಟ್ ಮಾಡ್ತಾರಂತೆ. ಚೆನ್ನಾಗಿದೆ, ಅದನ್ನ ನಿಮ್ಗೆ ತೋರಿಸೋಣ ಮತ್ತೆ ಎಕ್ಸ್ಪ್ಲೈನ್ ಇದ್ರ ಬಗ್ಗೆ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಅಂತ. ತುಂಬಾ ಕಲರ್ಸ್ ಇತ್ತು, ನನ್ಗೂ ನೋಡೋಕೆ ಇಷ್ಟ ಇತ್ತು, ಅದಕ್ಕೋಸ್ಕರ ಬಂದಿದೆ. ಇದನ್ನ ಅವ್ರನ್ನೇ ಕೇಳಿ ಇದನ್ನ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ತಾ ಹೋಗಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮ್ಗೆ. ನೋಡಿ, ಇವರು ಚೇತನ್ ಅಂತೇಳಿ, ಇವರೇ ಈ ತೋಟದ ಓನರ್. ಈ ಗಿಡಗಳ ಬಗ್ಗೆ ಎಲ್ಲ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಇವತ್ತು ನನ್ನ ಫ್ರೆಂಡ್ ಸಂತೋಷ್ ಜೊತೆ ಇಲ್ಲಿ ಬಂದಿದ್ದೀನಿ. ಸಂತೋಷ್ ಮತ್ತೆ ಆಲ್ರೆಡಿ ನಿಮ್ಗೆ ಎಲ್ರಿಗೂ ಪರಿಚಯನೇ ಇದ್ದಾರೆ. ಮಂಜಣ್ಣ, UST ಗಾರ್ಡನ್ಸ್ ಓನರ್. ಅವರು ಆಕ್ಚುಲ್ ಆಗಿ ಈ ಪ್ಲಾಂಟ್ಸ್ ಕೊಟ್ಟಿದ್ದು ಅವರೇ. ಅವರು ಇಲ್ಲಿಗೆ ಕರ್ಕೊಂಡ್ಬಂದ್ರು ತೋಟ ನೋಡ್ಸೋದಕ್ಕೋಸ್ಕರ. ಸೊ ಚೇತನ್ನೇ ಕೇಳಿ ತಿಳ್ಕೊಳ್ಳೋಣ ಹೆಂಗೆ ಏನು ಎಲ್ಲ ಅಂತ. ಚೇತನ್, ಇದು ಎಷ್ಟು ಕಲರ್ಸ್ ಇದಾವೆ ಚೇತನ್? ಇದು 6 ಕಲರ್ಸ್ ನಮ್ಗೆ ಫುಲ್ ಅವೈಲೇಬಲ್ ಆಗುತ್ತೆ. ಓಕೆ. ಬಟ್ ಬಂದು ರೆಡ್ ಎಲ್ಲೋ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಅದು ಪ್ಲಾಂಟ್ ಜಾಸ್ತಿ ಬರ್ತಿದೆ. ರೆಡ್ ನಿಮ್ಗೆ ಡಿಮ್ಯಾಂಡ್ ಇರುತ್ತೆ ಯಾವಾಗ್ಲೂ? ಹೌದು, ಅದು ಬಂದು ರೆಡ್ ಪ್ಯೂರ್ ರೆಡ್ ಇದ್ರೆ ಇನ್ನೂ ಸ್ವಲ್ಪ ಮಾರ್ಕೆಟಿಂಗ್ ಜಾಸ್ತಿ ಇರುತ್ತೆ. ಓಕೆ. ಆದ್ರೆ ಮಿಕ್ಸಿಂಗ್ ಬಂದು ನಮ್ ಒಂದೊಂದ್ ಸೈಡ್ ಒಂದೊಂದ್ ತರ ಇರೋದ್ರಿಂದ ನಮ್ಗೆ ಮೆಟ್ರಾಸ್ ಅವೈಲೇಬಲ್ ಆಗಿರೋದ್ರಿಂದ ಇದಕ್ಕೆ ಕಲರ್ಸ್ ಫಾರ್ ಮ್ಯಾಕ್ಸಿಮಮ್ 4 ಕಲರ್ಸ್ ಇರ್ಬೇಕು. ಅದು ಒಂದಿನ ಬಿಟ್ಟು ಒಂದಿನ ಕಟ್ ಮಾಡಬೇಕು. ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಇರ್ತಿದೆ. ಓಕೆ. ಇದು ಪ್ಲಾಂಟ್ಸ್ ಎಷ್ಟು ದಿವಸ ಆಗಿದೆ ಚೇತನ್ ನೀವು ಪ್ಲಾಂಟೇಶನ್ ಮಾಡಿ? ಇದು ಒಂದು 3 months ಆಗಿದೆ. ಇದು ಈ ಫ್ಲವರ್ಸ್ ಎಲ್ಲ ಎಲ್ಲಿ ಕಳಿಸ್ತಿರೋದು ನೀವು? ಇದು ಚೆನ್ನೈ. ನೀವು ಕಟ್ ಮಾಡಿ ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರಾ ಇಲ್ಲ ಇಲ್ಲಿಂದ ಎಲ್ಲಿ ಹಾಕ್ತೀರಾ ನೀವು? ಡೇನಿಕೋಟೆ. ಡೇನಿಕೋಟೆ ಮಾರ್ಕೆಟ್ ನೀವು ಹಾಕ್ತೀರಾ? ಓಕೆ ಓಕೆ. ಎಷ್ಟಿದೆ ಈಗ ಕಿಲೋ? 40 to 50 ಡೌನ್ ಆಗಿದೆ. ಲಾಸ್ಟ್ ಟೈಮ್ ಇದಾಗಬೇಕಾದ್ರೆ ಓಕೆ ಫೆಸ್ಟಿವಲ್ ಸೀಸನ್ ಇದ್ರಲ್ಲಿ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಎಷ್ಟು ಕೆಜಿ ಆಗ್ಬೋದು? ಇದು ಒನ್ ಟೈಮ್ ಬಂದು ಒಂದಿನ ಬಿಟ್ಟು ಒಂದಿನ ಕಟ್ ಮಾಡಿದ್ರೆ 300 to 400. ಓಕೆ, 300 to 400 kg ಕಟ್ ಮಾಡ್ತಿದ್ದೀರಾ. ಮತ್ತೆ ಇದು ಟೋಟಲ್ ಬೆಳೆ ಮುಗಿಬೇಕಾದ್ರೆ ಎಷ್ಟು ನಿಮ್ದು ಎಕ್ಸ್ಪೆಕ್ಟೇಷನ್ ಇದೆ? ಎಕ್ಸ್ಪೆಕ್ಟೇಷನ್ ಅನ್ನೋದಿಲ್ಲ, ನಾವು ಮೇಂಟೈನ್ ಮಾಡೋ ಇದ್ರೆ ನಾವ್ ಹೆಂಗ್ ಮೇಂಟೈನ್ ಹೆಂಗೆ ಸೈಜ್ ಬಂದ್ರೆ ಹಂಗೆ ನಾವು ಅದಕ್ಕೆ ಕರೆಕ್ಟ್ ಆಗಿ ಟೈಮ್ ನೀರು ಗೊಬ್ಬರ ಎಲ್ಲ ಕರೆಕ್ಟ್ ಆಗಿ ನೋಡ್ತೀವಿ. ಒಂದು 6 to 1 year ಗಂಟೆ ಕೂಡ ಇರ್ಬೋದು. ಇದು ನಿಮ್ಗೆ ಈಗ ರೆಡ್ ಡಿಮ್ಯಾಂಡ್ ಜಾಸ್ತಿ ಇದೆ. ಇದು ಕಲರ್ ಏನು ಒಳಗಡೆ ಚೇಂಜಸ್ ಆಗ್ತಿರೋದ ಹೆಂಗೆ? ಇದು ಅದು ಕಟ್ ಮಾಡ್ಬೇಕು, ಅದು ಟೈಮಿಂಗ್ ಕಟ್ ಮಾಡ್ಬೇಕು. ಓಪನ್ ಫುಲ್ ಓಪನ್. 7 ಕಲರ್ಸ್ ಇದೆ. ವೈಟ್ ಇಲ್ಲ ಅಲ್ಲ ನಿಮ್ಮ ಹತ್ರ? ವೈಟ್. ಲಾಸ್ಟ್ ಟೈಮ್ ಅಲ್ಲಿ ವೈಟ್ ಇತ್ತಾ? ವೈಟ್. ಈ ಟೈಮ್ ಪರ್ಪಲ್ ಇದೆ, ಪಿಂಕ್ ಇದೆ, ಸ್ವಲ್ಪ ವೈಟ್ ಮಿಕ್ಸ್ ಇದೆ. ನೋಡಿ ಕಲರ್ಸ್. ಇದು ಪರ್ಪಲ್ ಅಲ್ಲ, ಬ್ಲೂ, ಲೈಟ್ ಬ್ಲೂ. ಇದು ಕಲರ್ಸ್ ಹೇಳ್ತೀರಾ ನೀವೇ? ಇದು ಬಂದು ಸ್ವಲ್ಪ ಲೈಟ್ ಇಸ್ಟ್ ಪಿಂಕ್ ಅಂತ. ಓಕೆ. ಇದು ಯೆಲ್ಲೋ. ಇದು ಬಂದು ಸ್ವಲ್ಪ ಲೈಟ್ ಪಿಂಕ್ ಮತ್ತೆ ಯೆಲ್ಲೋ ಸ್ವಲ್ಪ ಮಿಕ್ಸಿಂಗ್ ಕಲರ್. ಇದು ಡಾರ್ಕ್ ಬ್ಲೂ. ಇದು ಸೇಮ್ ಅಲ್ವಾ? ಸೇಮ್. ಇದು ಡಾರ್ಕ್ ರೆಡ್. ಇದು ಲೈಟ್ ರೆಡ್. ಆರೆಂಜ್ ಟೈಪ್. ಆರೆಂಜ್ ಮತ್ತೆ ಬರ್ಡ್. ಓಕೆ. ಓಕೆ. ಇದು ಕಲರ್ ಇದು ಬಂದು ವೈಟ್ ಅಂಡ್ ಪಿಂಕ್ ಕಾಂಬಿನೇಷನ್. ಇದು ವೈಟ್ ಪಿಂಕ್. ಇದು ಡಾರ್ಕ್ ಆರೆಂಜ್. ಇದು ನಿಮ್ಗೆ ಲಾಸ್ಟ್ ಟೈಮ್ ಅಲ್ಲಿ ಹನಿ ಬಿ ಕುತ್ಕೊಂಡೇನೋ ಕಲರ್ ಚೇಂಜಸ್ ಆತರ ಅದು ವೈಟ್ ಅಲ್ಲಿ ಬ್ಲೂ ಕನ್ವರ್ಟ್ ಆಗಿದೆಯಲ್ಲ? ಇಲ್ಲ ಯೆಲ್ಲೋನಾಗ ಮೋಸ್ಟ್ಲಿ ಆಗೋದೇ ಕಲರ್ ಚೇಂಜ್. ಯೆಲ್ಲೋನಾಗ ಚೇಂಜ್. ಏನ್ ಕಲರ್ ಬರುತ್ತೆ ಬ್ರದರ್? ಇರೋ ಕಲರ್ ಫುಲ್ ಮಿಕ್ಸಿಂಗ್ ಯೆಲ್ಲೋದ್ರಾಗ ಕ್ರಾಸಿಂಗ್ ಆಗ್ಬೇಕು. ಓಕೆ. ಯೆಲ್ಲೋದ್ರಾಗ ಕ್ರಾಸಿಂಗ್ ಆಗ್ಬೇಕು. ಎಲ್ಲೋದ್ರಲ್ಲಿ ಕ್ರಾಸಿಂಗ್ ಆಗ್ಬಿಡುತ್ತೆ. ಆಗಿದೆಯಾ ಆ ತರ ನಿಮ್ಮ ಹತ್ರ? ಆಗಿದೆ. ಇದು ಇನ್ನು ಸ್ಟಾರ್ಟಿಂಗ್ ಬೆಳೆನಾ ಬ್ರದರ್? ಇದು ಎಷ್ಟು ಕಟಿಂಗ್ ಆಗಿದೆ? ಇದು 20 to 50 ಕಟಿಂಗ್ ಆಗಿದೆ. 20 to 50 ಕಟಿಂಗ್ ಆಗಿದೆ. 3 months ಹೂವು ಬರ್ತೈತೆ. ಅದನ್ನ ನಾವು ಮೈಂಟೈನ್ ಮಾಡೋ ವಿಧಾನ ಅದು. 3 months ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಹೂವು ಬಂದು ಒಂದು 45-50 days ಒಳಗೆ ಸ್ಟಾರ್ಟ್ ಆಯ್ತದೆ. ಅದು ನಾವು ಬಂದು ಕಂಟಿನ್ಯೂಸ್ ಒಂದಿನ ಬಿಟ್ಟು ಒಂದಿನ ಕಟ್ ಮಾಡ್ತಾನೆ ಇರ್ಬೇಕು. ಕಟ್ ಮಾಡಿದ್ರೆ ನೋಡಿ ಈ ತರ ಸ್ಟಾರ್ಟಿಂಗ್ ಯೆಲ್ಲೋ ಕಲರ್ ಎಲ್ಲಾ ಟೈಮಲ್ಲೂ ಮಿನಿಮಮ್ 200 to 300 kg ಬರುತ್ತೆ.
ಎಷ್ಟು ಜಾಗಕ್ಕೆ ಹಾಕಿದ್ದೀರಾ ನೀವು ಇದು? ಇದೊಂದು ಹಾಫ್ ಎಕರೆ. ಹಾಫ್ ಎಕರ್ ಇದೆಯಾ? ಈಗ ಹನಿಬಿಯಿಂದ ಎಕ್ಸ್ಚೇಂಜ್ ಆಗಿದೆ ಅಲ್ಲಿ ಇದು ನೋಡಿ ಫ್ಲವರ್ ಕಟ್ ಮಾಡಿ ಅದು ಬ್ಲೂ ನಿಂದ ಕನ್ವೆಂಟ್ ಲೈಟ್ ಪಿಂಕ್ ಗೆ ಅದು ಕನ್ವರ್ಟ್. ಇದು ಕನ್ವರ್ಟ್ ಆಗ್ತಿರೋದು ಈ ಪಾರ್ಟ್. ಹೌದು, ಅದು ಮೋಸ್ಟ್ಲಿ ಬ್ಲೂ ಗಿಡ ಪ್ಲಾಂಟ್. ಅದು ಇಲ್ಲಿ ಯಾವ್ದೋ ತೋರಿಸ್ತಾರಲ್ಲ, ನೋಡಿ ಇದು ನೋಡಿ, ಆರೆಂಜ್ ಇಂದ ಆರೆಂಜ್ ಇಂದ ಬ್ಲೂಗೆ ಕನ್ವರ್ಟ್. ಬ್ಲೂ ಕನ್ವರ್ಟ್ ಆಗ್ತಾ ಇದೆ. ಇದು ಹನಿಬಿ, ಇದು ಟೋಟಲ್ ಫ್ಲವರ್ ಆಗಿ ಚೇಂಜ್ ಆಗ್ಬಿಡುತ್ತೆ. ಚೇಂಜ್ ಆಯ್ತದೆ ಬಿಟ್ರೆ. ಮತ್ತೆ ಆ ಪ್ಲಾಂಟ್ ಅಲ್ಲಿ ಬರೋ ಫ್ಲವರ್ಸ್ ಏನಾದ್ರು ಕಲರ್ ಚೇಂಜ್ ಆಗುತ್ತಾ? ಆ ಫ್ಲವರ್ ಮಾತ್ರ ಸ್ಟೆಮ್ ಫುಲ್ ಅದೇ ತರ ಸೇಮ್ ಕಲರ್ ಚೇಂಜ್ ಆಗ್ಬಿಡ್ತವೆ. ಇದು ಕಟ್ ಮಾಡಿದ್ರೆ ಆ ಸ್ಟೆಮ್ ಫುಲ್ ಅದೇ ಫ್ಲವರ್ ನೋಡಿ ಚೇಂಜ್ ಆಗಿರುತ್ತೆ. ಇದಲ್ಲಣ್ಣ ನೋಡಿ, ಇದು ಆಕ್ಚುಯಲ್ ಆಗಿ ಕಲರ್, ಒರಿಜಿನಲ್ ಕಲರ್ ಇದು. ಇದು ಚೇಂಜ್ ಆಗ್ತಾ ಇರುವಂತ ಕಲರ್ ಇದು. ರೆಡ್ ಇಂದ ಬ್ಲೂ ಕನ್ವರ್ಟ್ ಆಗಿದೆ, ಡಾರ್ಕ್ ಬ್ಲೂ ಕನ್ವರ್ಟ್ ಆಗಿದೆ. ಇದಲ್ಲ? ಹೌದು. ಓಕೆ, ನೋಡಿ ಇದು ರೆಡ್ ಫ್ಲವರ್ ಸೇಮ್ ಒಂದೇ ಪ್ಲಾಂಟ್ ಅಲ್ಲಿ ರೆಡ್ ಟೋಟಲ್ ಬ್ಲೂ ಆಗಿ ಕನ್ವರ್ಟ್ ಆಗ್ಬಿಟ್ಟಿದೆ. ಬ್ಲೂ ಡಾರ್ಕ್ ಬ್ಲೂ ಅಲ್ಲ, ಇದು ಡಾರ್ಕ್ ಬ್ಲೂ ಬ್ಲೂ ಆಗಿ ಕನ್ವರ್ಟ್ ಆಗಿದೆ. ಸೇಮ್ ಒಂದೇ ಪ್ಲಾಂಟ್ ಇದು. ಈ ತರ ಹನಿ ಇಂದ ಚೇಂಜ್ ಆಗುತ್ತೆ. ಮತ್ತೆ ಇದ್ರಲ್ಲಿ ಬರೋ ಫ್ಲವರ್ಸ್ ಎಲ್ಲ ಇದೇ ಕಲರ್ ಅಲ್ಲಿ ಬರುತ್ತಂತೆ. ನೋಡ ಇನ್ನೊಂದು ಆ ಕಲರ್ ಫೋಕಸ್, ಆರೆಂಜ್. ಇದು ಆರೆಂಜ್. ನೆಕ್ಸ್ಟ್ ಅಲ್ಲೇ ಇದ ಇದು ಚೇಂಜ್ ಆಗಿರೋದಾ? ಪ್ಯೂರ್ ಚೇಂಜ್ ಆಗಿರೋದು. ಯೆಲ್ಲೋ ನಿಂದ ಪ್ಯೂರ್ ನೋಡಿ, ಆರೆಂಜ್ ಬಂದಿದೆ. ಯೆಲ್ಲೋ ಇಂದ ಆರೆಂಜ್ ಕಲರ್ ಕನ್ವರ್ಟ್ ಆಗಿದೆ. ಇದು ಆಕ್ಚುಲ್ ಇದು ಬಂದು ಇದು ಈ ಕಲರ್ ಒರಿಜಿನಲ್ ಅಲ್ಲ, ಈ ಕಲರ್ ಅಲ್ಲ, ಹೌದು original. ಈ ಕಲರ್ ಇಂದ ಈ ಕಲರ್ ಗೆ ಕನ್ವರ್ಟ್ ಆಗಿದೆ. ಇಲ್ಲಿ ನೋಡಿ ಕಾಣಿಸ್ತಿದೆ. ಈ ಗಿಡದಿಂದ ಇದು ಸ್ವಲ್ಪ ಕನ್ವರ್ಟ್ ಆಗ್ತಿದೆ, ಇದು ಫುಲ್ ಕನ್ವರ್ಟ್ ಆಗಿದೆ. ಈ ತರ ಇವೆಲ್ಲ ಕನ್ವರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದಾವೆ. ಸೊ ಇದೆಲ್ಲ ಆಲ್ಮೋಸ್ಟ್ ಸೇಮ್ ಪ್ಲಾಂಟ್. ಇನ್ನು ಎಷ್ಟು ದಿವಸ ಇರ್ಬೋದು ಬ್ರದರ್ ಈ ಬೆಳೆ? ಇನ್ನು ಒಂದು 1.5 month 2 month. ಇನ್ನು 1.5 month. 2 month. ಈಗ ಒನ್ ಮಂತ್ ಇಂದ ಕಟಿಂಗ್ ಮಾಡ್ತಿದ್ದೀರಾ? ಇಲ್ಲ 2 months. 2 months ಇಂದ ಕಟಿಂಗ್ ಮಾಡ್ತಿದ್ದೀರಾ? 2 months ಇಂದ ಒಂದು ಮಂತ್ ಗೆ ಬಂದು ಒಂದು 15 days ಕಟಿಂಗ್. 15 days. ಅದೇ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಕಂಪಲ್ಸರಿ ಕಟಿಂಗ್. ಈಗ ಹಾಫ್ ಇದ್ ಕಡೆ ಹಾಫ್ ಆ ಕಡೆ ಮಾಡ್ತಿದ್ದೀರಾ? ನಾವು ಡೈಲಿ ಕಟ್ ಮಾಡೋದ್ರಿಂದ ಹಾಫ್ ಡೈಲಿ ಕಟ್ ಮಾಡೋದು. ಡೈಲಿ ಎಷ್ಟು? ಒಂದು 100 kg ಬರುತ್ತಾ? 150? ಇಲ್ಲ, ಒಂದು ಬಾಕ್ಸ್ ಗೆ ಬಂದು 7 ಕಿಲೋ. ಓಕೆ, ನಾವು ಬಂದು 30 to 40 ಬಾಕ್ಸ್ ಒಂದು ದಿವಸಕ್ಕೆ 30 to 40 ಬಾಕ್ಸ್. ಅದೇ ಮಳೆ ಏನಾನ ಬಂದ್ರೆ ಸ್ವಲ್ಪ ಅಂದ್ರೆ ಆಲ್ಮೋಸ್ಟ್ 200 kg ಒಂದ್ 200 kg ಅಬೌವ್ ಒಂದ್ ದಿವಸಕ್ಕೆ. ಇದಕ್ಕೆ ಮತ್ತೆ ಕಟಿಂಗ್ ಮಾಡೋದಕ್ಕೆಲ್ಲ ಜನ ಜಾಸ್ತಿ ಬೇಕಾಗುತ್ತಲ್ಲ? ಒಂದು 4 to 6 ಮೆಂಬರ್ಸ್ ಬೇಕು ಪರ್ ಡೇ. ಪರ್ ಡೇ. ಒಂದು ಒಬ್ಬರಿಗೆ ಬಂದು ಒಂದು 50 ಕಿಲೋ ಕಟ್ ಮಾಡ್ಬೋದು ಒಂದು ದಿವಸಕ್ಕೆ. 50 ಕಿಲೋ ಆವರೇಜ್ ಕಟಿಂಗ್. ಅಂದ್ರೆ 4 ಆಳ್ ಬೇಕು 200 kg. ಹೌದು. ಓಕೆನಾ ಬ್ರದರ್? ಇದು ಯಾರಾದ್ರೂ ಬೆಳೆ ಇಡ್ಬೇಕಂದ್ರೆ ಇಡ್ಬೋದಾ? ಇಡ್ಬೋದು, ಅದೇ ಜಾಸ್ತಿ ಮೈಂಟೈನ್ ಮಾಡೋದು. ಒಂದು ಹಾಫ್ ಎಕರೆ ಟು 1 ಎಕರೆ. ಅದೇ ಕಟಿಂಗ್ ಅಲ್ಲೂ ಜಾಸ್ತಿ ವರ್ಕ್ ಇದೆ. ಕಟಿಂಗ್ ಇಲ್ಲ ಅಂದ್ರೆ ಜಾಸ್ತಿ ಇಕ್ಕಿದ್ರೆ ನಾವು ತುಂಬಾ ಕಟ್ ಮಾಡಿದೀರಾ ಇದೆಲ್ಲ? ಮಿನಿಮಮ್ 3000 ಪ್ಲಾಂಟ್ ಒಂದು 3000 to 5000 ಅಷ್ಟು ಮೈಂಟೈನ್ ಮಾಡಬಹುದು. ಹಾಫ್ ಎಕರ್ಗೆ ಎಷ್ಟು ಪ್ಲಾಂಟ್ಸ್ ಇಟ್ಟಿದ್ದೀರಾ ಬ್ರದರ್? ಅವ್ರು 3000. ನೋಡಾಗುತ್ತೆ ಮುಂದಿನ ಇನ್ನೊಂದು ಕಲರ್. ಯಾವ್ದಣ್ಣ ವೈಟ್ ಕನ್ವರ್ಟೆಡ್ ಆಗಿದೆ. ಇದು ವೈಟ್ ಇಂದ ಕನ್ವರ್ಟ್ ಆಗಿರೋದಾ? ಹೂವ ಎಕ್ಸ್ಟ್ರಾ ಅದು ಮಾಡಿ. ಇದು ಆಕ್ಚುಲ್ ಆಗಿ ಯೆಲ್ಲೋ ಇಂದ ಕನ್ವರ್ಟ್ ಆಗಿರೋದಲ್ಲ? ಈ ಕಲರ್ ಇಂದ ಅದು ಬೇರೆ ಸಪರೇಟ್ ಕಲರ್. ಇದು ಕಲರೇ ಬೇರೆನಾ? ಅದು ಬೇರೆ ಕಲರ್. ಅದು ಡಾರ್ಕ್ ಬ್ಲೂ ಬರುತ್ತೆ, ಇದು ಬೇರೆ. ಅದು ಗಿಡನೇ ಬೇರೆ, ನೀವು ತಂದಿರೋದೇ ಆ ಕಲರ್ ಅಲ್ವಾ? ಅದು ಪ್ಲಾಂಟೇ ಆ ತರ, ಇದು ಪ್ಲಾಂಟೇ ಆ ತರ. ಇದು ಪ್ಲಾಂಟ್ ಕಲರೇ ಅದು. ಅದೇ ಇದರಿಂದ ಚೇಂಜ್ ಆದ್ರೆ ಫುಲ್ ಡಾರ್ಕ್ ಕಲರ್ ಬರುತ್ತೆ ಅದು. ಇಲ್ಲ, ಅದು ಇನ್ನೂ ಓಪನ್ ಆಯ್ತು. ವೈಟ್ ಅಂಡ್ ಪಿಂಕ್ ಕಾಂಬಿನೇಷನ್. ಹಾ ಸಿಂಗಲ್ ಬರೋದು. ಏನದು? ಅಂದ್ರೆ ಇದೊಂದು ಕಲರ್ ಗಿಡ ಇರುತ್ತೆ, ಹ್ಮ್. ಇದೊಂದು ಗಿಡ. ಅಂದ್ರೆ ಇದೆಲ್ಲ ಮಿಕ್ಸ್ ಬರುತ್ತಾ ಇಲ್ಲ ನಾವು ಕೇಳ್ ತಗೋಬರೋದಾ? ಇಲ್ಲ ಫುಲ್ ಮಿಕ್ಸಿಂಗ್ ಬರುತ್ತೆ. ನಾವ್ ಈ ಕಲರೇ ಬೇಕು ಅಂತ ಕೇಳಕ್ ಆಗಲ್ವಾ? ಇಲ್ಲ ಅದು ಫುಲ್ ಇವಾಗ ನಾವಿಲ್ಲಿ ರೂಟ್ ಹೆಂಗೆ ಎತ್ಕೊಂತೀವಿ ಫುಲ್ ಟೋಟಲ್ ಹಂಗೆ ಬರುತ್ತೆ. ಸಪರೇಟ್ ಅಂದ್ರೆ ಸಪರೇಟ್ ಕೊಡ್ತೀವಿ. ಇವಾಗ ನಮ್ಗೆ ಸಪರೇಟ್ ಬೇಕು ಅಂದ್ರೆ ಆ ಗಿಡಕ್ಕೆ ಎಷ್ಟು ಬಿತ್ತು ಬ್ರದರ್ ಒಂದು ಪ್ಲಾಂಟ್ ನಿಮ್ಗೆ? ನಾವು ಅವಾಗ ತಗೊಂಡು 3.5 rupees. 3.5 rupees ಒಂದು ಪ್ಲಾಂಟ್. 3000 ಅಂದ್ರೆ ಓಕೆ, ಪರವಾಗಿಲ್ಲ. ಅವಾಗ ಅನ್ ಸೀಸನ್ ನಿಂದ ಸ್ವಲ್ಪ, ಈ ಸಮ್ಮರ್ ಸೀಸನ್ ಆದ್ರೆ 4 to 5 rupees ವರ್ಗೂ ಇನ್ನೂ ಜಾಸ್ತಿನೇ ಆಗ್ಬೋದು. ಯಾಕಂದ್ರೆ ಅದು ರೂಟಿಂಗ್ ಕಮ್ಮಿ ಆಯ್ತದೆ ಸ್ವಲ್ಪ. ವೆದರ್ ಹೆಂಗಿರುತ್ತೆ, ವೆದರ್ ಡಿಪೆಂಡ್, ಡಿಮ್ಯಾಂಡ್. ಇವಾಗ ಬಂದು ನಾವೊಂದು ಕಾಸ್ಟ್ ಕಮ್ಮಿ ಇರುತ್ತೆ.
10,000 ಪ್ಲಾಂಟ್ ಆಗಿದ್ರೆ ಈ ಟೈಮ್ ಆಗಿ ಬಂದು ಒಂದು 9 to 8,000 ಕಂಪಲ್ಸರಿ ಬಂದ್ಬಿಡ್ತೈತೆ. ಆಗ ನಿಮ್ಗೆ ರೇಟ್ ಆ ಕಮ್ಮಿ ರೇಟ್ ಕಮ್ಮಿ ಬೀಳ್ತೈತೆ. ಅದೇ ಸಮ್ಮರ್ ಟೈಮ್ ಆದ್ರೆ 10,000 ಅವರು 2,000 3,000 ಆ ರೇಂಜ್ ಆಗಿರ್ತೈತೆ. ಆಲ್ಮೋಸ್ಟ್ ಅದು over ಗಿಡ ಹಾಳಾಗ್ಬಿಡುತ್ತೆ. ಹೌದು 80% ಹಾಳಾಗ್ಬಿಡುತ್ತೆ 80% ಹೋಗ್ಬಿಡ್ತೈತೆ ಸಮ್ಮರ್ ಅಲ್ಲಿ. ಸಮ್ಮರ್ ಅಲ್ಲಿ ಓವರ್ 80. ಆಗ ಬರೀ 20% ಸಿಗೋದ್ರಿಂದ ಅವ್ರ ರೇಟ್ ಜಾಸ್ತಿ ಮಾಡ್ಬೇಕು. ಇದು ಸೀಸನ್ ಅಲ್ಲೇ ರೇಟ್ ಇದು ಫ್ಲವರ್ ತರಾನೇ. ಕೇಳಿ ಇವಾಗ ಸಂತು ಏನ್ ಕೇಳಿದಿ ನಿನ್ ಡೌಟ್? ಹೂವ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳ್ದೆ ನಾನು. ಯೂಸ್ ಮಾಡೋದಂದ್ರೆ ಇವಾಗ ನಾವು ನಾರ್ಮಲ್ ಆಗಿ ಚಾಮಂತಿ ಹೆಂಗ್ ಯೂಸ್ ಮಾಡ್ತೀವಿ ಅದಕ್ಕೆ ಒಂದು 100 kg ಅದು ಯೂಸ್ ಮಾಡಿ ಒಂದು 10 kg ಒಂದು 10 ಕಿಲೋ ಅದಕ್ಕೆ ಮಿಕ್ಸಿಂಗ್ ಕಾಂಬಿನೇಷನ್ ಇದ್ರೆ ಸ್ವಲ್ಪ ಲುಕ್ ವೈಸ್ ನೋಡಕ್ ಚೆನ್ನಾಗಿರ್ತೈತೆ. ಲುಕ್ಗೋಸ್ಕರ ಯೂಸ್ ಮಾಡ್ತಾರೆ. ಇದು ಆಕ್ಚುಲ್ ಆಗಿ ಡೇರಾದಲ್ಲಿ ಒಂದು ವೆರೈಟಿ ಅಲ್ಲ? ಹೌದು ಡೇರಾದಲ್ಲಿ ಮಿನಿ ಡೇರ್ ಮಿನಿ ಪಾಮ್ ಡೇಲಿಯಾ. ಇದ್ರ ಪೆಟಲ್ಸ್ ಬಂದು ಸಖತ್ತಾಗಿರುತ್ತೆ, ಒಂಥರ ತುಂಬಾ ತಿಕ್ಕಿರುತ್ತೆ, ಸಣ್ಣದಾಗಿರುತ್ತೆ ಪಾಮ್ ಡೇಲಿಯಾದಲ್ಲಿ. ನಾರ್ಮಲ್ ಡೇರಾದಲ್ಲಿ ನಿಮ್ಗೆ ಪೆಟಲ್ಸ್ ಕಮ್ಮಿ ಇರುತ್ತೆ, ದಪ್ಪ ಇರುತ್ತೆ. ಇದು ನಿಮ್ಗೆ ಸ್ಟಿಫ್ನೆಸ್ ಗೊತ್ತಾಗೋದು. ಸ್ಟಿಫ್ನೆಸ್ ಅಲ್ಲಿ ಒಂಥರ ಸೇವಂತಿ ಅದಕ್ಕಿಂತ ಸಖತ್ ಸ್ಟಿಫ್ನೆಸ್ ಇರುತ್ತೆ. ಈ ಆಕ್ಚುಲ್ ಆಗಿ ಏನದು ರಬ್ಬರ್ ಟೈಪ್ ಒಂಥರ ರಬ್ಬರ್ ಬಾಲ್ ಟೈಪ್ ಸಿಗುತ್ತೆ ನಿಮ್ಗೆ. ನಾರ್ಮಲಿ ಡೇರ್ ಎಲ್ಲ ನಿಮ್ಗೆ ಪೆಟಲ್ಸ್ ಉದ್ರೋಗ್ಬಿಡುತ್ತೆ, ಇದು ಅಷ್ಟು ಈಸಿ ಉದ್ರಲ್ಲ, ಚೆನ್ನಾಗಿರುತ್ತೆ. ಸೊ ಇದು ಆರಕ್ಕೆ ಹೋಗಿಸ್ಬೋದಲ್ಲ? ಹಾರನು ಆಗ್ಬೋದು. ಇದು ಬಿಡಿಸಿ ಕಟ್ಟಾರ? ಕಟ್ಟು ಕಟ್ಬೋದು, ಹಾರನು ಇಸ್ಬೋದು. ಇಲ್ಲ ಇದು ಕಟ್ಟೋದಕ್ಕೆ ಸಿಗೋದು ಕಮ್ಮಿ ಅಲ್ಲ? ಇಲ್ಲ ಸ್ಟೆಮ್ ಫುಲ್ ಲೆಂತ್ ಐತಿ. ಅಂದ್ರೆ ಇಲ್ಲಿ ಹಿಡ್ಕೊಂಡು ಸ್ಟೆಮ್ ಕಟ್ತಾರೆ. ಹೌದು ಈ ಬಿಡಿಸಿ ಕಟ್ಟಕ್ ಆಗಲ್ಲ, ಬಿಡಿಸಿ ಎಲ್ಲ ಕಟ್ಟಕ್ ಆಗಲ್ಲ. ಇದು ಹೂವನೇ ಹಾರಕ್ಕೆ ಹೋಗಿಸ್ಬೋದು, ಇಲ್ಲಾಂದ್ರೆ ಸ್ಟೆಮ್ ಅಲ್ಲಿ ಕಟ್ಬೋದು, ಚೆನ್ನಾಗಿರುತ್ತೆ. ಸಂತೋಷ್ ಇನ್ನೇನಾದ್ರು ಡೌಟ್ ಇದೆಯಾ? ಅವ್ರು ಮತ್ತೆ ಎಷ್ಟು ಕಟಿಂಗ್ ಬರ್ತೈತೆ ಇದು ಅದು ಅದೇ ಎಷ್ಟು ಕಟಿಂಗ್ಸ್ ಬರುತ್ತೆ ಬರ್ತೈತೆ ಅದ್ ನಾವು ಕಟ್ ಮಾಡೋ ರೀತಿಯಲ್ಲಿ ನೋಡಿ ಮತ್ತೆ ಇಲ್ಲಿ ಸ್ಟಾರ್ಟ್ ಆಗೈತೆ ನೋಡಿ. ಈ ರೇಂಜ್ ಈ ಹೂವ ಕಟ್ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಈ ಸೈಡ್ ಆಗಿ ಬಂದು ಸ್ವಲ್ಪ ಗ್ರೋತ್ ಇದ್ರೆ ಕ್ಲೈಮೇಟ್ ಚೆನ್ನಾಗಿದ್ರೆ ನೋಡಿ ಸೈಡ್ ಆಗ ಮತ್ತೆ ಹಿಂಗ್ ಬರ್ತದೆ, ಆ ತರ ಮತ್ತೆ ಸ್ಟಾರ್ಟ್ ಆಯ್ತು. ಇದಕ್ಕೆ ಈ ನಾರ್ಮಲ್ ಡೇರಾ ಬಂದು ಈಗ ಮಂಜು ಬಿದ್ರೆ ಬರಲ್ಲಂತೆ. ಹೌದೌದು, ಇದು ಫುಲ್ ಡ್ರೈ ಆಗೈತೆ. ಇದೊಂದು 50% ಓಕೆ, ಮಂಜು ಎಲ್ಲ ಕ್ಲೈಮೇಟ್ ಸ್ವಲ್ಪ ಓಕೆ ಇದು ಬರುತ್ತೆ. ಡೇರಾ ಬಂದು ಹಿಮ ಬಿದ್ರೆ ಮುಗೀತು, ಬಟ್ ಹಂಗೆ ಡ್ರೈ ಆಗ್ಬಿಡುತ್ತೆ. ಡ್ರೈ ಆಗೋಯ್ತದೆ. ಓಕೆ, ಇದು ಮತ್ತೆ ಮಂಜಲ್ಲೂ ಆಗುತ್ತೆ ಸ್ವಲ್ಪ. ಹೌದು ಆಗುತ್ತೆ. ಮತ್ತೆ ಬೇಕಾದ್ರೆ ನಾವು ಯೂಸ್ ಮಾಡ್ಬೇಕಾದ್ರೆ ಮಳೆ ಏನೇನಿದ್ರೆ ಫುಲ್ ಕಟಿಂಗ್ ಮಾಡಿದ್ರೆ ಮತ್ತೆ ಒಂದ್ ಕಟಿಂಗ್ ಮತ್ತೆ ಕೂಡ ಬರ್ತದೆ. ಫಾರ್ಮರ್ ಗೆ ಒಳ್ಳೆ ಬೆಳೆ ಸರ್ ಇದು. ಇವಾಗ ನಾವು ರೋಸ್ ಕಟ್ ಮಾಡ್ದಂಗ್ ಫುಲ್ ರೌಂಡ್ ಲೆವೆಲ್ ಕಟ್ ಮಾಡಿದ್ರೆ ಮತ್ತೆ ಇನ್ನೊಂದು ಕಟಿಂಗ್ ಕೂಡ ಬರೋ ಚಾನ್ಸಸ್. ಬ್ರದರ್ ನಂಗೆ ಇನ್ನೊಂದು ಡೌಟ್, ಇದು ಬಂದು ಗಡ್ಡೆ ಬರುತ್ತಾ ಇದ್ರಲ್ಲಿ? ಗಡ್ಡೆ ಬರ್ತದೆ. ಆ ಗಡ್ಡೆ ನೀವು ತಗೋತೀರಾ? ಈ ಗಡ್ಡೆ ಅದು ನಮ್ಗೆ ಮೈಂಟೆನೆನ್ಸ್ ಜಾಸ್ತಿ ಬರ್ತದೆ. ಅದು ಒಂದು 3 to 4 weeks ಅದು ರೂಟ್ ಆಗೋಕೆ 3 to 4 weeks ಬೇಕಾಗುತ್ತೆ. 6 months ಆದ್ಮೇಲೆ ಅದು ಗಡ್ಡೆ ಯೂಸ್ ಆಗುತ್ತೆ. ಈ ಪ್ಲಾಂಟ್ ಈ ಕ್ರಾಪ್ ಕಂಪ್ಲೀಟ್ ಆದ್ಮೇಲೆ ಅದು ಗ್ರೋತ್ ಆಗೋದು, ಒಳಗೆ ಗ್ರೋತ್ ಆಗಿರ್ತೈತೆ. ಬೇಕಾದ್ರೆ ನಾವ್ ಇಲ್ಲೇ ಕಟ್ ಮಾಡಿದ್ರೆ ಸೇಮ್ ಫಸ್ಟ್ ರೀಯೂಸ್ ಹಂಗೆ ಯೂಸ್ ಆಯ್ತದೆ ಮತ್ತೆ ಬೆಳೆ. ಇದನ್ನ ಮತ್ತೆ ಕಟ್ ಮಾಡಿ ಇನ್ನೊಂದು ಬೆಳೆ ತೆಗಿತೀರಾ ಇದರಲ್ಲಿ? ರೋಸ್ ಮಾದರಿ ರೋಸ್ ಹೆಂಗ್ ಕಟ್ ಮಾಡ್ತೀವಿ ಗ್ರೌಂಡ್ ಲೆವೆಲ್ಗೆ ಆ ರೀತಿ ನಾವು ಕಟ್ ಮಾಡಿದ್ರೆ ಮತ್ತೆ ಇನ್ನೊಂದು ಬೆಳೆ ಕೂಡ. ಇದು ಬೆಳೆ ಆದ್ಮೇಲೆ ನೀವು ಇನ್ನೊಂದು ಬೆಳೆ ತೆಗಿತೀರಾ ಇದರಲ್ಲಿ? ನೀವು ತೆಗಿತೀರಾ ಆ ತರ? ತೆಗಿತೀವಿ ನಾವು. ಮುಂಚೆ ಕೂಡ ಒಂದು ನೋಡಿ ಸರ್, 3 to 4 times ಮತ್ತೆ ಕೂಡ ಈ ಸೈಜ್ ಇರುತ್ತೆ ಟಿಶ್ಯೂ ಅಲ್ಲಿ ಇಷ್ಟೇ. ಇದೇ ಗ್ರೋತ್ ನಸಾಗ ರೂಟ್ ಎಲ್ಲ ಆಗಿರುತ್ತೆ. ಓಕೆ, ರೂಟಿಂಗ್ ಆಗಿ ಇಷ್ಟು ಈ ಸೈಜ್ ಅಲ್ಲಿ ಇರುತ್ತೆ ಪ್ಲಾಂಟ್. ಬಲ್ಬ್ಸ್ ಅಂದ್ರೆ ಮಿನಿಮಮ್ 6 months ವೈಟ್ ಮಾಡಬೇಕು. ಓಕೆ. ಇನ್ನೊಂದು ಯಾವ ಸೀಸನ್ ಅಲ್ಲಿ ಕೇಳಿದ್ರು ಸಿಗುತ್ತೆ ಇದು ಬ್ರದರ್. ಅದು ಕಟ್ ಮಾಡಿದ್ಮೇಲೆ ಎಷ್ಟು ದಿವಸ ಮತ್ತೆ ಬರುತ್ತೆ? ಅದೊಂದು 10 to 15 days ಪ್ಲಾಂಟ್ ಎಲ್ಲ 1 feet ಫಾಸ್ಟ್ ಬರುತ್ತೆ. ಓಕೆ, ಫ್ಲವರ್ ಬರೋದಕ್ಕೆ ಅದು ಸೇಮ್ 3 months ತಗೊಳುತ್ತೆ. 40 to 50 days ಕಟ್ ಮಾಡಿದಾದ್ಮೇಲೆ 40 to 50 days ಪ್ಲಾಂಟ್ ಬರುತ್ತೆ. ಫ್ಲವರ್ ಸ್ಟಾರ್ಟ್ ಆಯ್ತು. ಓಕೆ, 2 ಬೆಳೆ ತಗೋತೀರಾ? ಓಕೆ. ಲಾಸ್ಟ್ ಟೈಮ್ ಬಾಬಣ್ಣ ಹೇಳ್ದಂಗಿತ್ತಲ್ಲ. ಓಕೆ ಬ್ರದರ್, ನೋಡಿ ಇದು ಕಟ್ ಮಾಡಿ ಮತ್ತೆ ಇದು ಫ್ಲವರಿಂಗ್ ಎಲ್ಲ ಆದ್ಮೇಲೆ, ಫ್ಲವರ್ ಕಟಿಂಗ್ ಆದ್ಮೇಲೆ ಈ ಬುಡ ಆಲ್ಮೋಸ್ಟ್ ನೆಲದ ಮೇಲೆ ಸ್ವಲ್ಪ ಬಿಟ್ಟು ಕಟ್ ಮಾಡ್ಬಿಡ್ತಾರಂತೆ. 1 to 2 inch ಬಿಟ್ಟು ಕಟ್ ಮಾಡ್ಬೋದು. ಕಟ್ ಮಾಡಿದ್ಮೇಲೆ ಮತ್ತೆ ಅದು ರೀಗ್ರೋತ್ ಆಗ್ತಿದೆಯಂತೆ. ರೀಗ್ರೋತ್ ಆಗಿ ಅದು 40 to 50 days ಅಲ್ಲಿ ಮತ್ತೆ ಫ್ಲವರಿಂಗ್ ಸ್ಟಾರ್ಟ್ ಆಗ್ತಿದೆ. ಅದನ್ನ ಮತ್ತೆ ಫ್ಲವರ್ ನಾವು ಕಟ್ ಮಾಡ್ಬೋದು. ಇದೇ ತರ ಸೇಮ್ ಇದೇ ತರ ಇರುತ್ತೆ ಫ್ಲವರ್. ಇನ್ನೂ ಹೆವಿ ಆಗಿ ಬರುತ್ತೆ ಹೈಟು, ಇನ್ನು ಈಲ್ಡ್ ಜಾಸ್ತಿ ಬರುತ್ತೆ. ಹೈಟು ಜಾಸ್ತಿ, ಈಲ್ಡ್ ಜಾಸ್ತಿ. ಮತ್ತೆ ಫಸ್ಟ್ ಅಂತೂ ಸೆಕೆಂಡ್ ಕ್ರಾಪ್ ಚೆನ್ನಾಗಿರುತ್ತೆ. ಸೆಕೆಂಡ್ ಇನ್ನು ಓವರ್ ಸೈಜ್ ಬರ್ತೈತೆ. ಓಕೆ, ಆದ್ರೆ ಇದು ಕಟಿಂಗ್ ಜಾಸ್ತಿ ಬರ್ತೈತೆ. ಅದು ಬಂದು ಸ್ವಲ್ಪ ಕಟಿಂಗ್ ಕಮ್ಮಿ ಇರ್ತೈತೆ. ಈಲ್ಡ್ ಗಿಡ ಡೆವಲಪ್ಮೆಂಟ್ ಚೆನ್ನಾಗಿ ಫಾಸ್ಟ್ ಆಗುತ್ತೆ. ಓಕೆ. ಫುಲ್ ಪೊಟ್ಯಾಟೋ ಟೈಪ್ ಆಗಿ ಬಂದಿರ್ತಾವಲ್ಲ ಕೆಳಗಡೆ, ಫಾಸ್ಟ್ ಆಗುತ್ತೆ.
ಆದ್ಮೇಲೆ ಬಿಡಕ್ ಆಗೋದಿಲ್ಲ, ಗಡ್ಡೆ ಜಾಸ್ತಿ ಆಗ್ಬಿಡುತ್ತೆ ಕೆಳಗಡೆ ಗಡ್ಡೆ ಜಾಸ್ತಿ ಇದೆ, ಅದು ಫುಲ್ಲು ದಪ್ಪ ಆಗಿ ಕೊಳ್ತೋಯ್ತು. ಕೊಳ್ತೋಗಕ್ ಸ್ಟಾರ್ಟ್ ಆದ್ರೆ ಗಿಡ ಸಾಯ್ತದೆ, ಗಿಡ ಸಾಯ್ತವೆ. ಓಕೆ, ಆಲ್ಮೋಸ್ಟ್ 2 ಬೆಳೆ ತಗೋಬಹುದು ಇದ್ರಲ್ಲಿ. 2 ಬೆಳೆ ಅಂದ್ರೆ ಇದನ್ನ ಕಂಟಿನ್ಯೂಸ್ ಮುಗಿದ ಮೇಲೆ ಮತ್ತೆ ಕಟ್ ಮಾಡಿ ಇನ್ನೊಂದ್ಸತಿ ರೀಗ್ರೋತ್ ಆಗಿ ಮತ್ತೆ ಆ ಫ್ಲವರ್ಸ್ ಮುಗಿದ ಮೇಲೆ ಮುಗೀತು. ಯಾಕಂದ್ರೆ ಇನ್ನೂ ನೆಕ್ಸ್ಟ್ ಬಿಡಕ್ ಹೋದ್ರೆ ಒಳಗಡೆ ಗಡ್ಡೆ ದಪ್ಪ ಆಗಿರುತ್ತಂತೆ, ಅದು ಸತ್ತು ಗಿಡನು ಸಾಯುತ್ತೆ. ಸೊ ನೋಡಿ, ಯಾರಾದ್ರೂ ಬೆಳಿಬೇಕನ್ನೋರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಂಬರ್ ಹಾಕಿರ್ತೀನಿ. ಸೊ ನೋಡಿ, ಇನ್ನೊಂದು ಫ್ಲವರ್ಸ್ ಮಾತ್ರ ನೋಡೋದು ತುಂಬಾ ಕಲರ್ಫುಲ್ ಆಗಿ ಸಖತ್ತಾಗಿರ್ತವೆ. ನಾನ್ ಆಕ್ಚುಲ್ ಆಗಿ ಇದನ್ನ ನೋಡಕ್ಕೋಸ್ಕರನೇ ಇವತ್ತು ಬಂದಿರೋದು. ನೋಡಿ, ನಿಮ್ಗೆ ಯಾರಿಗಾದ್ರೂ ಪ್ಲಾಂಟ್ಸ್ ಬೇಕು ಆ ತರ ಇದ್ರೆ ತುಂಬಾ ಜನ ಲಾಸ್ಟ್ ಟೈಮ್ ಕಮೆಂಟ್ ಮಾಡ್ತಿದ್ರು, ಸರ್ ನನ್ಗೆ ಪ್ಲಾಂಟ್ಸ್ ಕಳ್ಸಕ್ಕಾಗುತ್ತಾ, ಪ್ಲಾಂಟ್ ಕಳ್ಸಿ ನನ್ಗೆ ಬೇಕು ಹಂಗೆ ಅಂತ ಹೇಳಿ. ಅದಕ್ಕೋಸ್ಕರನೇ ನಾನು ಆಲ್ಮೋಸ್ಟ್ ವಿಡಿಯೋ ಮಾಡಕ್ ಬಂದಿದ್ದು. ತುಂಬಾ ಜನ ನನ್ನ ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ರು. ಸೊ ನೋಡಿ, ಇವರೇ ನಮಸ್ಕಾರ. ನಿಮ್ಗೆ ಪ್ಲಾಂಟ್ಸ್ ಬೇಕಂದ್ರೆ ಕೊಡ್ತಾರೆ, ಬಟ್ ಒಂದೇ ಒಂದು ಅಂದ್ರೆ ಪಾರ್ಸಲ್ ಹಾಕೋದಕ್ಕೆ ಆಗೋದಿಲ್ಲ. ಅಪ್ ಟು ಬ್ಯಾಂಗ್ಳೂರ್ ಅವರು ಡೆಲಿವರಿ ಕೊಡ್ತಾರೆ. ಅದಕ್ಕೂ ಮೇಲೆ ಬೇಕಂದ್ರೆ ನಮ್ಗ ಬಂದ್ರೆ ಬೆಟರ್. ಅದಕ್ಕೆ ಮೇಲೆ ಪ್ಲಾಂಟ್ಸ್ ಡ್ಯಾಮೇಜ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಅವರು ಕೊಡೋದಕ್ಕೆ ರೆಡಿ ಆಗಿಲ್ಲ. ಸೊ ಬೇಕಾದ್ರೆ ಅವ್ರ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ. 1-2 ಪ್ಲಾಂಟ್ಸ್ ಕೂಡ ಸಿಗುತ್ತೆ, ಡೈರೆಕ್ಟ್ ಬನ್ನಿ ಸಿಗುತ್ತೆ. ನಿಮ್ಗೆ ಜಾಸ್ತಿ ಪ್ಲಾಂಟ್ಸ್ ಬೇಕಂದ್ರೆ ಬ್ಯಾಂಗ್ಳೂರ್ವರೆಗೂ ಡೆಲಿವರಿ ಕೊಡ್ತಾರೆ, ಅಲ್ಲಿಂದ ನೀವು ತಗೊಂಡೋಗ್ಬೇಕಾಗುತ್ತೆ. ಇಲ್ಲ ಬಂದು ನೋಡಿದ್ರೆ ನಿಮ್ಗೂ ಒಂದು ಈ ಊರಲ್ಲಿ ತುಂಬಾ ಫ್ಲವರ್ಸ್ ಇರ್ತವೆ, ತುಂಬಾ ಪ್ಲಾಂಟ್ಸ್ ಇರ್ತವೆ, ತುಂಬಾ ವೆರೈಟೀಸ್ ಇರ್ತವೆ. ಅವ್ರದ್ದು ಗಾರ್ಡನ್ ಅಲ್ಲೂ ತುಂಬಾ ವೆರೈಟೀಸ್ ಇದಾವೆ. ಈವನ್ ಡೆಕೋರೇಷನ್ ಪರ್ಪಸ್ ಯೂಸ್ ಮಾಡೋ ಪ್ಲಾಂಟ್ಸ್ ಎಲ್ಲಾನು ತುಂಬಾ ಕಮ್ಮಿ ರೇಟಲ್ಲಿ ಇದೆ ಇವ್ರ ಕಡೆ. ಇವರು ಇದ್ರಲ್ಲೂ ಇದಾವೆ ನರ್ಸರಿಲಿ. ಸೊ ತುಂಬಾ ಕಮ್ಮಿ ಇರುತ್ತೆ ಬ್ಯಾಂಗ್ಳೂರ್ ಕಂಪೇರ್ ಮಾಡಿದ್ರೆ. ಇಲ್ಲೆಲ್ಲ ತುಂಬಾ ಬ್ಯಾಂಗ್ಳೂರ್ ಏನು ಅದರ್ ನರ್ಸರೀಸ್ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಕಮ್ಮಿ ಇರುತ್ತೆ. ಇಲ್ಲಿ ಇವ್ರ ಕಡೆಯಿಂದಾನೇ ಎಲ್ಲ ತಗೊಂಡೋಗಿ ಎಲ್ಲ ಆ ಕಡೆ ಅವರು ಸೇಲ್ ಮಾಡೋದು. ಅಗಲಕೋಟೆ ಅಂತ ಈ ಏರಿಯಾ. ಇಲ್ಲಿ ಒಂದು ಪ್ಲಾಂಟ್ಸ್ಗೆ ಫ್ಲವರ್ ಪ್ಲಾಂಟ್ಸ್ ಮತ್ತೆ ಈ ಡೆಕೋರೇಷನ್ ಪ್ಲಾಂಟ್ಸ್ ಏನಂತಾರೆ ಆ ಪ್ಲಾಂಟ್ಸ್ ನ, ಅದು ಡೇಲಿಯರ್ ಆಗ್ಲಿ, ರೋಸ್ ಆಗ್ಲಿ, ಎನಿ ಟೈಮ್ ಇಂಡೋರ್ಸ್ ಔಟ್ಡೋರ್ಸ್. ಇಂಡೋರ್ ಪ್ಲಾಂಟ್ಸ್ ಇದೆಯಲ್ಲ ಅವೆಲ್ಲ ಅವೈಲಬಿಲಿಟಿ ಇದಾವೆ. ಇಂಡೋರ್ ಪ್ಲಾಂಟ್ಸ್ ಬಂದು ನಿಮ್ಗೆ ತುಂಬಾ ಚೀಪ್ ಆಗಿ ಸಿಗ್ತವೆ ಈ ಕಡೆ. ಸೊ ನೋಡಿ, ಒಂದ್ಸತಿ ಒಂದು ರೌಂಡ್ ಬನ್ನಿ. ನೇಚರ್ ಎಲ್ಲ ಸಕ್ಕತ್ತಾಗಿರುತ್ತೆ ಇಲ್ಲಿ. ಒಂಥರ ಫಾರೆಸ್ಟ್ ವಿ ಮತ್ತೆ ಲೇಕ್ಸ್ ತುಂಬಾ ಚೆನ್ನಾಗಿರುತ್ತೆ ಕ್ಲೈಮೇಟ್. ಸೊ ಒಂದು ರಿಲ್ಯಾಕ್ಸ್ ಮೋಡಲ್ ಬನ್ನಿ, ಜಾಲಿಯಾಗಿ ಬಂದು ನೋಡ್ಕೊಂಡು ತಗೊಂಡು ಹೋಗ್ಬೋದು. ಸುಮ್ಮನೆ ವೇಸ್ಟ್ ಆಗಂತೂ ಕಾಲ್ ಮಾಡಬೇಡಿ. ಏನಾದ್ರೂ ಯೂಸ್ ಇದ್ರೆ ಮಾತ್ರ ಕಾಲ್ ಮಾಡಿ. ಅವ್ರ ಪಾಪ ಒಂದ್ಸತಿ ದಿಗ್ಲೇ ಬಿದ್ದೋಗಿದ್ರು. ಭಯ ಪಟ್ಟು ಸುಮ್ಮನೆ ವೇಸ್ಟ್ ಕಾಲ್ಸ್ ಮಾಡಿ ನನ್ಗೆ ಹಿಂಸೆ ಇಡ್ತಾರೆ ಅಂತೇಳಿ. ಸೊ ಆ ತರ ಮಾಡಬೇಡಿ ದಯವಿಟ್ಟು. ಯಾರಿಗಾದ್ರೂ ಫ್ಲವರ್ ಪ್ಲಾಂಟ್ಸ್ ಬೇಕು ಅಂದ್ರೆ ಅಟ್ಲೀಸ್ಟ್ ತಗೊಳ್ದಿದ್ರು ಪರವಾಗಿಲ್ಲ, ನಿಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಕಾಲ್ ಮಾಡಿ. ಸುಮ್ಮನೆ ಫೋನ್ ಮಾಡಿ ಎಲ್ಲ ಅವ್ರಿಗೆ ಒಂಥರ ಡಿಸ್ಟರ್ಬ್ ಮಾಡಬೇಡಿ. ಸೊ ಅವ್ರಿಗೂ ಕೆಲ್ಸಗಳು ತುಂಬಾ ಇರ್ತವೆ, ಅವರು ಏನೋ ಕೆಲಸದಲ್ಲಿ ಇರ್ತವೆ. ಅದಕ್ಕೆ ಸುಮ್ಮನೆ ಟೈಮ್ ಪಾಸ್ಗೆಲ್ಲ ಮಾಡಬೇಡಿ. ಏನಾದ್ರೂ ನಿಮ್ಗೆ ಪ್ಲಾಂಟ್ಸ್ ಬೇಕಂದ್ರೆ ಮಾತ್ರ ಕಾಲ್ ಮಾಡಿ. ನಂಬರ್ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ, ಮತ್ತೆ ಕೆಳಗಡೆ ಇದರಲ್ಲಿ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ. ಸೊ ನಂಬರ್ ಬೇಕಂದ್ರೆ ಯೂಸ್ ಮಾಡ್ಕೊಳ್ಳಿ, ಪ್ಲಾಂಟ್ಸ್ ಬೇಕಂದ್ರೆ ಮಾತ್ರ. ಮಂಜಣ್ಣ ತುಂಬಾ ಥ್ಯಾಂಕ್ ಯು. ಸರಿ ಚೇತನ್, ತುಂಬಾ ಥ್ಯಾಂಕ್ ಯು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ.